ಒಂದು ಸುಂದರ ಊರಿನಲ್ಲಿ 4 ಜನರ ಸಂತೋಷದ ಕುಟುಂಬವೊಂದು ವಾಸವಾಗುತ್ತಾ ಇತ್ತು. ಇದು ರಮೇಶ್ ಅವರ ಕುಟುಂಬದ ಕತೆ. ದಿನಗಳ ಹರಿವಿನಲ್ಲಿ ತೊಡಗಿಸಿಕೊಂಡಿರುವ ಈ ಕುಟುಂಬವು ಕ್ರಿಸ್ತನ ಪ್ರೇಮ, ಕರುಣೆ ಮತ್ತು ಸೇವೆಯ ಸಾರವಿರುವ ಕಥೆಯು ಇದಾಗಿದೆ. ದೃಶ್ಯ 1. ಮನೆಯೊಳಗಿನ ಗೊಂದಲಗಳು. ಹೊಸ ವರುಷದ ಮುನ್ನ ದಿನ ಸಣ್ಣ ಗೊಂದಲಗಳು ಮತ್ತು ವೈಯಕ್ತಿಕ ಪ್ರಪಂಚಗಳ ಚಿತ್ರಣ. ಪ್ರಿಯಾ ತನ್ನ ನೋಟ್ಬುಕ್ ಹಿಡಿದು ಐಡಿಯಾಗಳನ್ನು ಬರೆದಿಟ್ಟುಕೊಂಡು ಮಾತನಾಡುತ್ತಾ ಇರುತ್ತಾಳೆ. ರಮೇಶ್ ಮೊಬೈಲ್ ಫೋನ್ನಲ್ಲಿ ಸ್ಕ್ರಾಲ್ ಮಾಡುತ್ತಾ ಇದ್ದಾನೆ. ಕಾರ್ತಿಕ್ ತನ್ನ ಹೆಡ್ಫೋನ್ಸ್ಗಳನ್ನು ಹಾಕಿಕೊಂಡು ತನ್ನ ಪ್ರಪಂಚದಲ್ಲಿ ಮುಳುಗಿದ್ದಾನೆ. ಆಶಾ ತನ್ನ ಕಲ್ಪನೆಗಳಿಂದ ಆಟವಾಡುತ್ತಾ ಮನೆಗೆ ಕಳೆ ಹಾಕಲು ಪ್ರಯತ್ನಿಸುತ್ತಾ ಇದ್ದಾಳೆ. ಪ್ರಿಯಾ ಕುಟುಂಬದ ಆದರ್ಶವಾದಿ, ದೊಡ್ಡ ಉತ್ಸಾಹವನ್ನು ನಿರ್ವಹಿಸಲು ತಯಾರಿಸುತ್ತಾ ಇದ್ದಾಳೆ. ಆದರೆ ಅವಳ ಆತುರಕ್ಕೆ ಕುಟುಂಬದ ಉಳಿದ ಸದಸ್ಯರು ಸ್ಪಂದಿಸುವಂತೆ ಕಾಣುತ್ತಾ ಇಲ್ಲ. ಇದೀಗ ಬಾಗಿಲು ಗಂಟೆ ಶಬ್ದ. ಪಾಸ್ಟರ್ ಪೌಲನ್ನ, ಚರ್ಚಿನ ಆಶಾವಾದಿ ನಾಯಕ, ಪ್ರೀತಿ ತುಂಬಿದ ನಗುವಿನೊಂದಿಗೆ ಬಾಗಿಲಿನಿಂದ ಪ್ರವೇಶಿಸುತ್ತಾ ಇದ್ದಾರೆ. ಪಾಸ್ಟರ್ ಪೌಲನ್ನ: ನನ್ನ ಪ್ರಿಯರೇ, ನಿಮ್ಮ ಹೊಸ ವರ್ಷವನ್ನು ಇಂದು ಅರ್ಥಪೂರ್ಣವಾಗಿಸಲು ನಿಮಗೆ ಒಂದು ಅದ್ಭುತ ಮಿಷನ್ ಕೊಟ್ಟಿದ್ದೇನೆ. ಅವರು ಪ್ರಿಯಾಗೆ ಒಂದು ಚೀಟಿ ಕೊಡುತ್ತಾರೆ. ಪ್ರಿಯಾ ಓದುತ್ತಾಳೆ. ಹಬ್ಬವನ್ನು ಇತರರಿಗೆ ಸೇವೆ ಸಲ್ಲಿಸುವ ಮೂಲಕ ಆಚರಿಸಿರಿ. ತಕ್ಷಣವೇ ಒಮ್ಮತದಲ್ಲಿ ಪ್ರಿಯಾ, ಇದು ಅದ್ಭುತ! ನಮ್ಮ ಪ್ರೀತಿ ಮತ್ತು ಕರುಣೆಯ ಮೂಲಕ ನಾವು ಸಮುದಾಯವನ್ನು ಛಾಯೆ ಮಾಡಬಹುದು ಎನ್ನುತ್ತಾಳೆ. ಆಶಾ ಜೋರಾಗಿ ಚಪ್ಪಾಳೆ ತಟ್ಟುತ್ತಾಳೆ. ಕಾರ್ತಿಕ್ ಕಣ್ಣು ತಿರುಗಿಸುತ್ತಾ ಇದ್ದಾನೆ, ಆದರೆ ಸುಮ್ಮನಾಗುತ್ತಾನೆ. ಅವರಲ್ಲಿ ಹೊಸ ಕುತೂಹಲವನ್ನು ಕಂಡು ರಮೇಶ್ ಮೊಬೈಲ್ ಫೋನ್ ಪಕ್ಕಕ್ಕೆ ಇಡುತ್ತಾನೆ. ದೃಶ್ಯ 2. ಶ್ರೀಮತಿ ನಾಗಮ್ಮನ ಮನೆ. ಒಂಟಿತನಕ್ಕೆ ಆಸರೆಯೊಂದು. ಕುಟುಂಬವು ಸಿಹಿ ತಿಂಡಿಗಳು ಮತ್ತು ವಾದ್ಯಗಳನ್ನು ತೆಗೆದುಕೊಂಡು ಶ್ರೀಮತಿ ನಾಗಮ್ಮನ ಬಾಗಿಲಿಗೆ ಬರುತ್ತಾರೆ. ಶ್ರೀಮತಿ ನಾಗಮ್ಮ ಅವರು ಕುಟುಂಬವಿಲ್ಲದ ಒಂಟಿ ಸಂಜೆಯನ್ನು ಕಳೆದ ವಿಧವೆ. ಪ್ರೀತಿಯ ಸ್ಪರ್ಶಕ್ಕಾಗಿ ಕಾಯುತ್ತಿದ್ದಾಳೆ ಆಕೆ. ಬಾಗಿಲು ತೆಗೆಯುತ್ತಿದ್ದಂತೆ ಕುಟುಂಬ ಹಾಡನ್ನು ಹಾಡಲು ಪ್ರಾರಂಭಿಸುತ್ತದೆ. ಶ್ರೀಮತಿ ನಾಗಮ್ಮನ ಕಣ್ಣುಗಳು ಆನಂದದಿಂದ ತುಂಬುತ್ತವೆ. ಶ್ರೀಮತಿ ನಾಗಮ್ಮ ಹೇಳುತ್ತಾರೆ, ಇಷ್ಟು ವರ್ಷಗಳಲ್ಲಿ ನನ್ನನ್ನು ನೆನೆಸಿಕೊಂಡು ಬರುವವರೂ ಇಲ್ಲ. ನಿಮ್ಮ ಪ್ರೀತಿ ನನ್ನ ಹೃದಯವನ್ನು ತುಂಬಿತು ಎಂದು ನಾಗಮ್ಮ ಹೇಳುತ್ತಾರೆ. ಅವರು ಕುಟುಂಬದ ಜೊತೆ ನಗು ನಗುತ್ತಾ ಹಾಡಿಕೊಂಡು ಉತ್ಸಾಹಭರಿತರಾಗಿದ್ದಾರೆ. ಕುಟುಂಬವು ನಿರ್ಗಮನ ಹಂಚುತ್ತಾ ಮುಂದೆ ಸಾಗುತ್ತಾ ಇದೆ. ದೃಶ್ಯ 3. ಉದ್ಯಾನವನದಲ್ಲಿ ಶ್ರೀಕುಮಾರಣ್ಣ. ಮುಂದಿನ ಗಮ್ಯಸ್ಥಾನವು ಸ್ಥಳೀಯ ಉದ್ಯಾನವನವಾಗಿದೆ. ಅಲ್ಲಿ ನಿರಾಶ್ರಿತ ವ್ಯಕ್ತಿ ಶ್ರೀಕುಮಾರಣ್ಣ ಬೆಂಚ್ ಮೇಲೆ ಒಂಟಿಯಾಗಿ ಕುಳಿತುಕೊಂಡಿದ್ದಾರೆ. ರಮೇಶ್ ಕುಟುಂಬವು ಆಹಾರ ಮತ್ತು ಬೆಚ್ಚಗಿನ ಬಟ್ಟೆಗಳೊಂದಿಗೆ ಸಮೀಪಿಸುತ್ತಿದ್ದಂತೆ ಅವರು ಚಳಿಯಲ್ಲಿ ನಡುಗುತ್ತಾ ಇದ್ದಾರೆ. ರಮೇಶ್ ಅವರಿಗೆ ಶಾಲ್ ನೀಡುತ್ತಾರೆ ಮತ್ತು ಪ್ರಿಯಾ ಥರ್ಮಸ್ನಿಂದ ಚಹಾ ನೀಡುತ್ತಾಳೆ. ಆಶಾ ಅವರ ಪಕ್ಕದಲ್ಲಿ ಕುಳಿತು ಪ್ರಕಾಶಮಾನವಾಗಿ ನಗುತ್ತಾಳೆ. ಕುಮಾರಣ್ಣ ಮೇಲಕ್ಕೆ ನೋಡುತ್ತಾರೆ. ಅವರ ಕಣ್ಣುಗಳು ಆಶ್ಚರ್ಯದಿಂದ ತುಂಬಿದೆ. ಅದಕ್ಕೆ ಕುಮಾರಣ್ಣನವರು, ನಿಮ್ಮ ಸಂತೋಷಕ್ಕೆ ಏನು ಕಾರಣ? ನೀವು ನನ್ನಂತಹ ಯಾರೊಬ್ಬನನ್ನು ಭೇಟಿ ಮಾಡಿ ಸಹಾಯ ಮಾಡುವುದು ಹೇಗೆ ಸಾಧ್ಯ? ಈ ಹಿಂದೆ ಯಾರು ಇದ್ದಾರೆ ಎಂಬುದಾಗಿ ಕೇಳಿದರು. ಪಾಸ್ಟರ್ ಪೌಲನ್ನ ಹೀಗೆ ಉತ್ತರಿಸಿದರು, ಇದು ಯೇಸು ಕ್ರಿಸ್ತನ ಹೆಸರಿನಿಂದ. ಆತನು ರಾಜಾದಿರಾಜನು, ಪ್ರಭುಗಳ ಪ್ರಭುವಾಗಿದ್ದಾನೆ.
ಆತನು ಮಾನವ ಕೋಟಿಯ ಪಾಪಗಳಿಗೆ ಮತ್ತು ದೋಷಗಳಿಗೆ ತಾನು ಬಲಿಯಾಗಲು ಈ ಭೂಮಿಗೆ ಬಂದನು. ನಮ್ಮ ದ್ರೋಹಗಳ ನಿಮಿತ್ತ ಆತನಿಗೆ ಗಾಯವಾಯಿತು, ನಮ್ಮ ದುಷ್ಕೃತ್ಯಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ನಮ್ಮ ಸಮಾಧಾನಕ್ಕೆ ಕಾರಣವಾದ ಶಿಕ್ಷೆಯು ಆತನ ಮೇಲೆ ಬಿತ್ತು. ಆತನ ಪಾಸುಂಡೆಗಳಿಂದ ನಮಗೆ ಸ್ವಸ್ಥವಾಯಿತು. ಮರಣಕ್ಕೆ ಆತನನ್ನು ಹಿಡಿಯಲು ಆಗಲೇ ಇಲ್ಲ. Hallelujah, hallelujah, for the Lord God Almighty reigns. Hallelujah, hallelujah, for the Lord God Almighty reigns. Hallelujah, hallelujah, for the Lord God Almighty reigns. Hallelujah, for the Lord God Almighty reigns. Hallelujah, holy are you, Lord God Almighty. Worthy is the Lamb, worthy is the Lamb, for you are holy, holy are you, Lord.
ಮರಣವು ಆತನನ್ನು ಹಿಡಿಯಲಿಲ್ಲ. ಯೇಸು ಕ್ರಿಸ್ತನು ಜೀವಂತನಾಗಿದ್ದಾನೆ. ಆತನು ಮರಣವನ್ನು ಸೋಲಿಸಿ ಎಲ್ಲ ಜನರಿಗೆ ಶಾಶ್ವತ ಜಯವನ್ನು ನೀಡಿದ್ದಾರೆ. ಇಂದು ನೀವು ಕ್ರಿಸ್ತನನ್ನು ನಂಬಿದರೆ ನೀವು ಆತನಲ್ಲಿ ಹೊಸ ಸೃಷ್ಟಿ. ದೇವರ ವಾಚನವು ಹೇಳುತ್ತದೆ, ಯಾರೇ ಯೇಸುವಿನ ನಾಮವನ್ನು ಕರೆದರೋ ಅವರು ರಕ್ಷಿಸಲ್ಪಡುವರು. ಕುಮಾರಣ್ಣ ಈ ರೀತಿಯಾಗಿ ಪೌಲನನ ಬಳಿ ಕೇಳುತ್ತಾರೆ, ಯೇಸುವಿನ ಬಗ್ಗೆ ತಿಳಿದುಕೊಳ್ಳುವುದು ಅದ್ಭುತ. ನಾನು ಅವನನ್ನು ಹೆಚ್ಚು ತಿಳಿದುಕೊಳ್ಳಲು ಬಯಸುತ್ತೇನೆ. ನನ್ನ ಜೀವನದಲ್ಲಿ ಅವನನ್ನು ಅನುಭವಿಸಲು ಇಚ್ಛಿಸುತ್ತೇನೆ. ಅದಕ್ಕೆ ಪಾಸ್ಟರ್ ಪೌಲನವರು ಹೀಗೆ ಉತ್ತರಿಸುತ್ತಾರೆ, ಅದು ಕೇಳಲು ತುಂಬ ಸಂತೋಷಕರ ಕುಮಾರಣ್ಣ. ಯೇಸುವನ್ನು ಅರಿಯಲು ನಿಮ್ಮ ಮನೋಭಾವವನ್ನು ಕಂಡು ನಾನು ಸಂತೋಷದಿಂದ ಇರುತ್ತೇನೆ. ನೀವು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಭಾಗವಹಿಸಲು ನಾವು ಮನಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ದಯವಿಟ್ಟು ನಮ್ಮ ಜೊತೆ ಸೇರಿ ಮೊದಲ ಹೆಜ್ಜೆಯನ್ನು ಅರ್ಥಪೂರ್ಣವಾಗಿ ಪ್ರಾರಂಭಿಸಲು ಉತ್ತಮ ಅವಕಾಶ. ರಮೇಶ್ ಮತ್ತು ಅವರ ಕುಟುಂಬವು ತುಂಬಾ ಸಂತೋಷ ವ್ಯಕ್ತಪಡಿಸುತ್ತಾ ಇದ್ದಾರೆ. ಸಮಾರಂಭವನ್ನು ಆರಾಧನೆಯಲ್ಲಿ ಮುನ್ನಡೆಸುತ್ತಾರೆ. ಹಾಲೆಲೂಯ. ಇಂದು ನಮ್ಮೊಂದಿಗೆ ಕೆಲವು ವಿಶೇಷ ಸದಸ್ಯರು ಸೇರಿದ್ದಾರೆ. ನಾವು ಚಪ್ಪಾಳೆ ತಟ್ಟಿ ಶ್ರೀ ರಮೇಶ್ ಮತ್ತು ಕುಟುಂಬದವರನ್ನು ಆಹ್ವಾನಿಸೋಣ. ನಾವು ಚಪ್ಪಾಳೆ ತಟ್ಟಿ ಶ್ರೀಮತಿ ನಾಗಮ್ಮ ಅವರನ್ನು ಆಹ್ವಾನಿಸೋಣ. ಹಾಗೂ ನಾವು ಚಪ್ಪಾಳೆ ತಟ್ಟಿ ಶ್ರೀ ಕುಮಾರಣ್ಣ ಅವರನ್ನು ಆಹ್ವಾನಿಸೋಣ. ನಮ್ಮೆಲ್ಲರ ಜೀವನದಲ್ಲಿ ಅತ್ಯಂತ ಪ್ರಮುಖವಾದದ್ದು ಏನು ನಿಮಗೆ ತಿಳಿದಿದೆಯೋ? ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದಾಗಿ ನಾವೆಲ್ಲರೂ ಇಲ್ಲಿ ಇದ್ದೇವೆ. ಆತನ ಕೃಪೆ ನಮ್ಮನ್ನು ಇಲ್ಲಿಯವರೆಗೂ ನಡೆಸಿತು. ಆತನ ಕೃಪೆಯು ನಮ್ಮನ್ನು ಕಾಪಾಡಿತು ಮತ್ತು ರಕ್ಷಿಸಿತು. ಆತನ ಅನುಗ್ರಹವೇ ನಮಗೆ ಶಕ್ತಿ ತುಂಬಿದೆ. ಆದ್ದರಿಂದ ನಾವೆಲ್ಲರೂ ನಿಂತು ಈ ಸುಂದರವಾದ ಆರಾಧನೆ ಗೀತೆಯನ್ನು ಹಾಡೋಣ ಮತ್ತು ಯೇಸು ಕ್ರಿಸ್ತನನ್ನು ಘನಪಡಿಸೋಣ.